ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಕೇಳಿಲೆ, ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಅದಕ್ಕೆ ಅವ್ರಿಗೆ ಏನು ಮಾಡ್ತಿದ್ರು ಅಂದರೆ, ಅವರ ಒಂದು ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿ ನಾವು ಅಂದಿನಿಂದನೂ ಕೂಡ ಇವಾಗ ಏನು ಮಾಡತ್ತೀವಿ, ಅವರ ಒಂದು ಹುಟ್ಟಿದ ಹಬ್ಬವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿದ್ದೇವೆ. ಅವರ ಜವಾಹರ್ಲಾಲ್ ನೆಹರು ಅವರು ಅವ್ರ ಫೋಟೋ ನೋಡಿದ್ದೀರಾ? ಫೋಟೋ ಮಾಡಕತ್ತೀರಾ? ಅವ್ರ ಶರ್ಟ್ ಮೇಲೆ ಏನಿದೆ ನೋಡ್ರಿ, ಯಾವ ಹೂ ಇದೆ? ಗುಲಾಬಿ. ಅವ್ರಿಗೆ ಗುಲಾಬಿ, ನೀವು ಮಕ್ಕಳೆಲ್ಲರೂ ಅವ್ರಿಗೆ ಗುಲಾಬಿಯನ್ನ ತಂದು ಕೊಡ್ತಿದ್ರಂತ. ಆ ಗುಲಾಬಿಯನ್ನ ಅವ್ರು ಏನು ಮಾಡ್ತಿದ್ರಂದ್ರೆ ಶರ್ಟ್ ಮೇಲೆ ಇಟ್ಕೊಂತಿದ್ರಂತ. ಅಷ್ಟು ಮಕ್ಕಳ ಅಂದರೆ ಅವ್ರಿಗೆ ಬಹಳಷ್ಟು ಪ್ರೀತಿ. ಆ ಒಂದು ಕೊಟ್ಟಂಥ ಉಡುಗೊರೆಯನ್ನು, ಗುಲಾಬಿಯನ್ನ ತಮ್ಮ ಒಂದು ಕೋಟಿನ ಜೇಬಿಗೆ ಅಂಟಿಸಿ ಸಂತೋಷ ಪಡ್ತಿದ್ರಂತೆ. ಅಲ್ಲೇ ಮಕ್ಕಳ ಮೇಲಿದ್ದ ಅಕ್ಕರೆ ಪ್ರೀತಿಯ ಸಂಕೇತವಾಗಿ ಅವರ ಜನ್ಮದಿನವನ್ನು ನಾವೇನು ಮಾಡ್ತೀವಿ, ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ನವೆಂಬರ್ 14, 1889 ಅಲಹಾಬಾದ್ನಲ್ಲಿ ಇವರು ಜನಿಸ್ತಾರ. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ ನೆಹರು ಅವರು ಒಬ್ಬ ಸ್ವತಂತ್ರ ಹೋರಾಟಗಾರರು ಮತ್ತು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ನೆಹರು ಅವರು ಗಾಂಧೀಜಿಯವರ ಒಂದು ಒಡನಾಟದಿಂದ ಏನು ಮಾಡ್ತಾರ, ಅಸಹಕಾರ ಚಳವಳಿ ಆಗಿರ್ಬೋದು, ಉಪ್ಪಿನ ಸತ್ಯಾಗ್ರಹ ಆಗಬಹುದು, ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ದೇಶ ಪ್ರೇಮವನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಇರ್ತಕ್ಕಂಥ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ನಾವು ಇವಾಗಲೂ ಕಾಣ್ತಾ ಇದೀವಿ ಅಂತ ಹೇಳ್ತಾ, ಇಂದು ಈ ಕಾರ್ಯಕ್ರಮದ